ಹಾಗೂ ಅವರಿಗೆ ಬೆಂಬಲಿಸೋಕ್ಕೋಸ್ಕರ ಈ ಒಂದು ಪತ್ರಿಕೆಗೋಷ್ಠಿನ ನಾವು ಕರೆದಿದ್ದೇವೆ ಎಲ್ಲ ಸಂಘಟನೆಗಳು. ಸೊ ಬಹುತೇಕ ತಮಗೆ ಗೊತ್ತಿದೆ, ಆಟೋ ಚಾಲಕನ ಇವತ್ತೇನು ಓಲಾ ಉಬರ್ಗಳು ಬೆಂಗಳೂರು ನಗರಕ್ಕೆ ಬಂದಾಗ ಏನು ಅವತ್ತಿನ ದಿವಸ ಪ್ರಯಾಣಿಕರಿಗೂ ಆಮಿಷ ತೋರಿಸಿ, ಅದೇ ರೀತಿ ಆಟೋ ಚಾಲಕರಿಗೂ ಆಮಿಷ ತೋರಿಸಿ, ಏನು ನಮಗೆ ಬ್ರಿಟಿಷರ ಕಾಲದಲ್ಲಿ ನಮಗೆ ಮುಂಚೆ ನಮಗೆ ಕಾಫಿ ಕುಡಿಯೋ ಟೀ ಕುಡಿಯೋ ಅಭ್ಯಾಸ ಇರಲಿಲ್ಲ, ಅದನ್ನು ಯಾವ ರೀತಿ ನಮಗೆ ಅಭ್ಯಾಸ ಮಾಡಿಸಿದ್ರು ಅದೇ ರೀತಿ ನಂತರ ಅವರು ಸ್ಟಾಲ್ಗಳನ್ನಿಟ್ಟು ನಂತರ ನಾವು ಕಾಸು ಕೊಟ್ಟು ಕುಡಿಯೋದು ಮಾಡೋದು. ಅದೇ ರೀತಿ ಇವತ್ತು ಓಲಾ ಉಬರ್ ಸಂಸ್ಥೆಗಳು, ರ್ಯಾಪಿಡ್ ಅವರು ನಮ್ಮ ಚಾಲಕರನ್ನ ಮೊದಲು ಬಳಸ್ಕೊಂಡು ನೀವು ಬನ್ನಿ ನಮ್ಮ ಸಂಸ್ಥೆಗೆ ಸೇರಿ ನಿಮ್ಗೆಲ್ಲ ಲಾಭ ಮಾಡಿಕೊಡ್ತೀವಿ ಅಂತೇಳಿ ಇವತ್ತಿನ ದಿವಸ ಬರ್ತಾ ನಮ್ಮ ಆದಾಯನ ಧಕ್ಕೆ ಮಾಡಿ, ಸೊ ಇವತ್ತಿನ ದಿವಸ ನಮಗೆ ಬಹಳಷ್ಟು ಧಕ್ಕೆ ಆಗಿದೆ. ಸೊ ಆ ಉದ್ದೇಶದಿಂದ ಓಲಾ ಉಬರ್ ಮತ್ತು ರ್ಯಾಪಿಡೋ ಸಂಸ್ಥೆಗಳನ್ನ ವಿರೋಧಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಆ್ಯಪು ನಮ್ಮ ಯಾತ್ರೆ ಅಂತ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ಯಾಕೆ ಅದು ವಿರೋಧ ಮಾಡ್ತಾ ಇದೀವಿ? ಓಲಾ ಉಬರ್ ರ್ಯಾಪಿಡೋ ಅಂದ್ರೆ ನಮ್ಮನ್ನ ಬಳಸಿಕೊಂಡು ಆ್ಯಪ್ಗಳು ಪ್ರಯಾಣಿಕರ ಜೊತೆಲಿ ಸುಲಿಗೆ ಮಾಡುವಂತ ಕೆಲಸಕ್ಕೆ ಹೊರಟಿದ್ದು. ಇದರ ಬಗ್ಗೆ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅನೇಕ ಬಾರಿ ನಾವು ಕಂಪ್ಲೇಂಟ್ಗಳು ಮಾಡಿ ಆ ಕಂಪ್ನಿನ ಸೀಸ್ ಮಾಡಿ ಅಥವಾ ಕಂಪ್ನಿಯನ್ನು ರದ್ದು ಮಾಡಿ ಆ್ಯಪ್ನ ಅಂತೇಳಿ ಒತ್ತಡ ಮಾಡಿದ್ವಿ. ಆದರೆ ಬಹುತೇಕ ಏನು ಕರ್ನಾಟಕದಲ್ಲಿ ಸಾರಿಗೆ ಇಲಾಖೆ ಅದರದೇ ಆದಂತಹ ಕೆಲವು ಅಧಿಕಾರಿಗಳು ಮಾತ್ರ ಯಾರು ನಿಷ್ಠವಾಗಿ ಮಾತಾಡ್ತಕ್ಕಂಥ ಅಧಿಕಾರಿಗಳು ಯಾರು ಇದ್ದಿದ್ರೆ ಅವರು ಕೆಲವರೇ ಅಧಿಕಾರಿಗಳು ಮಾತ್ರ ಅದನ್ನ ಆ್ಯಪ್ನ ಬಂದ್ ಮಾಡಿಕೊಂಡಿದ್ರು. ಅದೇ ನಂತರ ವಿತಿನ್ ಒಂದು ವಾರದಲ್ಲಿ ಮತ್ತೆ ಪ್ರಾರಂಭವಾಗಿ ಸ್ಟಾರ್ಟ್ ಆಯಿತು. ಆದರೆ ಚಾಲಕರಿಗೆ ವಿಧಿ ಇರಲಿಲ್ಲ. ಸೊ ಓಲಾ ಉಬರ್ ಬಿಟ್ಟರೆ ನಮ್ಗೆ ಓಡಿಸೋಕ್ಕೆ ಬೇರೆ ಸಂಸ್ಥೆಗಳಿಲ್ಲ ಅನ್ನೋ ಕಾರಣದಾಗ ಆಗ ನಾವು ಅದಕ್ಕೆ ಅಡಿಕ್ಟ್ ಆಗಿ ಎಲ್ಲ ಜೊತೆಲಿದ್ವಿ. ಸೊ ಹಾಗಾಗಿ ಇವತ್ತಿನ ದಿವಸ ನಮಗೆ ಪ್ರಮುಖವಾಗಿ ಚಾಲಕರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಯಾತ್ರೆಗೆ ನಮ್ಮ ಬಹುತೇಕ ಕರ್ನಾಟಕದಾಗಿರೋದ್ರಿಂದ ಇಲ್ಲಿ ಏನಂದ್ರೆ ಪ್ರಯಾಣಿಕರು ಮತ್ತು ಚಾಲಕರ ನಡುವೆ ಸೌಹಾರ್ದಯುತವಾಗಿ ಮತ್ತು ಪ್ರಯಾಣಿಕರಿಗೂ ತೊಂದರೆ ಆಗಬಾರ್ದು, ಆಟೋ ಚಾಲಕರಿಗೂ ಹೆಸರಿಗೆ ಧಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಯಾತ್ರೆ ನಮ್ಮನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ನಮ್ಮ ಯಾತ್ರೆ ಪರವಾಗಿ ನಮ್ಮ ಬಹುತೇಕ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಅವರಿಗೆ ಬೆಂಬಲ ನೀಡ್ತಾ ಇದ್ದೀವಿ. ಜೊತೆಗೆ ಅವರೊಂದು ಭರವಸೆ ಕೊಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ವತಿಯಿಂದ ಬೈಕ್ ಟ್ಯಾಕ್ಸಿನ ನಾವು ಓಡಿಸೋದಿಲ್ಲ. ಹಾಗಾಗಿ ನಮ್ಮ ಸಂಪೂರ್ಣ ನಮಗೆ ಆಟೋ ರಿಕ್ಷಾದವರು ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದೇ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಟೋ ಸಂಸ್ಥೆಗಳು, ನಾವು ಟ್ಯಾಕ್ಸಿ ಸಂಸ್ಥೆಗಳು ನಾವು ಸಂಪೂರ್ಣವಾಗಿ ಬೆಂಬಲ ನೀಡಕ್ಕೆ ಇವತ್ತೊಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಬಹುತೇಕ ತಮಗೆ ಗೊತ್ತಿರ್ಬೋದು, ಆಟೋ ಚಾಲಕರಿಗೆ ಏನು ಶಕ್ತಿ ಯೋಜನೆಯಿಂದ ಇರ್ಬೋದು ಅಥವಾ ರ್ಯಾಪಿಡೋ ಸಂಸ್ಥೆಯಿಂದ ಇರ್ಬೋದು, ಬೈಕ್ ಟ್ಯಾಕ್ಸಿಯಿಂದ ಇರ್ಬೋದು ಅಥವಾ ಇವತ್ತಿನ ರೋಡಿನ ವ್ಯವಸ್ಥೆ ಇರ್ಬೋದು, ಇವತ್ತು ಏನು ಖಾಸಗಿ ಫೈನಾನ್ಸ್ ಬಡ್ಡಿಗಳು ಹೆಚ್ಚಿಗಿರ್ಬೋದು, ಇದರಿಂದ ನಮ್ಮ ಚಾಲಕರು ಚೇತರಿಸ್ಕೊಳ್ಳೋದು ಬಹಳ ಕಷ್ಟ ಆಗೋಗಿದೆ. ಇವತ್ತು ಬದುಕೋದೇ ಕಷ್ಟ ಸ್ಥಿತಿಲಿ. ಸೊ ಇದರ ಜೊತೆಗೆ ನಮಗೆ ಕೆಲವು ಓಲಾ ಉಬರ್ ರ್ಯಾಪಿಡೋ ಸಂಸ್ಥೆಗಳಂತವು ನಮಗೆ ಕೆಟ್ಟ ಹೆಸರನ್ನ ಪಡೆಯುತ್ತೆ. ಅಂದ್ರೆ ಇವತ್ತು ಚಾಲಕರ ಹೆಸರಿನಲ್ಲಿ ಏನು ದುಡ್ಡನ್ನು ವಸೂಲು ಮಾಡಿ ಅದನ್ನು ಇವತ್ತಿನವರೆಗೆ ಯಾರು ಪರಿಪಾಲನೆ ಮಾಡ್ತಾ ಇಲ್ಲ. ಮತ್ತೆ ಕನಿಷ್ಠ ಮೂಲ ವೇತನ ಮತ್ತು ಸೇವಾ ಭದ್ರತೆ ಅಂದ್ರೆ ಅವರು ಒಂದು ನೇಮಕಾತಿ ಪತ್ರ ಇರ್ಬೋದು, ಒಂದು ಸೇವಾ ಪುಸ್ತಕ ನಿವಾರಣೆ ಇರ್ಬೋದು, ಮತ್ತೆ ಬ್ಯಾಂಕ್ ಥ್ರೂ ಅವರಿಗೆ ಸರ್ಕಾರ ಹೇಳಿದ ನಿಯಮದ ಪ್ರಕಾರವಾಗಿ ಒಂದು ವೇತನ ಇರ್ಬೋದು, ಕನಿಷ್ಠ ಮೂಲ ವೇತನ, ಇದು ಯಾವುದನ್ನು ಕೊಡಲಾರದೆ ಎಲ್ಲ ಕಾನೂನನ್ನು ಗಾಳಿಗೆ ತೂರ್ತಾ ನಿಮ್ಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ಅನುದಾನ ರಹಿತ ಯಾವ ರೀತಿ ಇವತ್ತು ನಡೀತಾ ಇದೆ, ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವರು ವ್ಯಾಪಾರೀಕರಣ ಆಗಿದೆ, ಈ ಕುರಿತು ನಾವು 20 ವರ್ಷದಿಂದ ಇವತ್ತು ಏಡೆಡ್ ಸ್ಕೂಲ್ನವರು, ಸರ್ಕಾರಿ ಶಾಲೆ ಶಿಕ್ಷಕರು ಯಾವ ರೀತಿ ನೆಮ್ಮದಿಯಿಂದ ಪಾಠ ಮಾಡಿ ಒಂದು ಒಳ್ಳೆಯ ಶಿಕ್ಷಣ ನೀಡ್ತಿದ್ದಾರೆ, ಅದೇ ರೀತಿಯಲ್ಲಿ ಅದೇ ತರ ಅಷ್ಟೇ ಅವಧಿ ಒಳಗೆ ನಾವು ಅದೇ ಒಂದು ಪದವಿ ಪಡೆದು ನಾವು ಸಹಿತ ಅಡೆಡಿದವರು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿರಂತರ ಸ್ವತಂತ್ರ ಆದ ನಂತರ ಇವತ್ತಿವರೆಗೂ ಶೋಷಣೆ ಒಳಗೆ ಕಣ್ಣೀರೊಳಗೆ ಎಲ್ಲರೂ ಕಣ್ಣೀರು ಸುರಿಸುತ್ತಾ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಈ ಕುರಿತು ನಾವು ನಿರಂತರ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಅದು ದಯಮಾಡಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಥ ಅಂಶಗಳ ಕುರಿತು ದಯಮಾಡಿ ತಮ್ಮ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ನಮ್ಮ ಸಂಘಟನೆ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸುತ್ತಾ